ಮಹಾನಗರಕ್ಕೆ ಎಂಟ್ರಿ ಕೊಡ್ತಿದೆ ಚಿರತೆ. ಜನರಲ್ಲಿ ಆತಂಕ, ಕ್ಷಣ ಕ್ಷಣಕ್ಕೂ ಭಯ. ಸಿಸಿಟಿವಿ ದೃಶ್ಯ ಬೆಚ್ಚಿಬಿದ್ದ ನಿವಾಸಿಗಳು. ಬೆಂಗಳೂರಿನಲ್ಲಿ ಚಿರತೆಯ ಸ್ಟೋರಿ ಇದು. ಬೆಂಗಳೂರಿನಲ್ಲಿ ಮತ್ತೆ ಕಾಣಿಸ್ತಿದೆ ಚಿರತೆ. ಕಳೆದ ವಾರ ಬ್ಯಾಡ್ರಹಳ್ಳಿ ಆಯಿತು, ಈಗ ಬನಶಂಕರಿಯ ಸರದಿ. ಬನಶಂಕರಿಯ ಕರಿಯನಪಾಳ್ಯ ಸುತ್ತಮುತ್ತ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಭಾರತ್ ನಗರದಲ್ಲಿ ಮೊನ್ನೆ ಬ್ಯಾಡ್ರಹಳ್ಳಿಯಲ್ಲಿ ಚಿರತೆ ಕಾಣಿಸ್ಕೊಳ್ತು. ಅಲ್ಲೂ ಕೂಡ ಕಾರ್ಯಾಚರಣೆಯನ್ನ ಮಾಡ್ತಾನೆ ಬಂದ್ರು. ಬೋನ ಇಟ್ಟಿದ್ದೇ ಬಂತು. ಮಾತ್ರ ಅಲ್ಲಿದ್ದಂಥ ಬೀದಿ ನಾಯಿಗಳ ಬೋನೊಳಗೆ ಬಿತ್ತು ಬಿಟ್ರೆ ಅಲ್ಲಿದ್ದ ಚಿರತೆ ಮಾತ್ರ ಸರಿ ಹಿಡಿಯೋಕ್ಕಾಗಿಲ್ಲ. ಈಗ ಬನಶಂಕರಿಯಲ್ಲಿ ನಿನ್ನೆ ಸಂಜೆ 6:45ರಲ್ಲಿ ಒಂದು ಚಿರತೆ ಕಾಣಿಸ್ಕೊಂಡಿದೆ. ರಾತ್ರಿಯೆಲ್ಲ ನಿದ್ದೆ ಕೆಟ್ಟು ಆತಂಕದಲ್ಲಿ ಜೀವನ ನಡೆಸ್ತಾ ಇದ್ದಾರೆ ಆ ಭಾಗದ ಜನರು. ಹೊರಗೆ ಬರೋಕ್ಕೂ ಆಗದೆ ಭಯ ಬೀಳ್ತಾ ಇದ್ದಾರೆ. ಯಾವ ಕ್ಷಣದಲ್ಲಿ ಎಲ್ಲ ಅಡಗಿ ಕೂತಿದ್ಯೋ, ಯಾವಾಗ ನಮ್ಮ ಮೇಲೆ ಬಂದು ಅಟ್ಯಾಕ್ ಮಾಡುತ್ತೋ ಅನ್ನುವಂಥ ಜೀವ ಭಯದಲ್ಲಿ ಅಲ್ಲಿನ ನಿವಾಸಿಗಳಿರುವಂಥದ್ದು. ನೀವು ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಾ. ಅಲ್ಲಿರುವಂಥ ಬೀದಿ ನಾಯಿಗಳನ್ನ ಟಾರ್ಗೆಟ್ ಮಾಡಿಕೊಂಡು ಆ ಚಿರತೆ ಏನಿದೆ ಅದರಲ್ಲೂ ಒಂದು ಬೀದಿ ನಾಯಿಯನ್ನ ಹೊತ್ಕೊಂಡು ಹೋಗ್ಬಿಟ್ಟಿದೆ. ಸೊ ನಿನ್ನೆ ರಾತ್ರಿ ಆಗಿರುವಂಥ ಒಂದು ಘಟನೆ. ಸೊ ಹಾಗಾಗಿ ಆ ಭಾಗದ ಜನರಲ್ಲಿ ಭಯದ ವಾತಾವರಣ ನಿರ್ಮಾಣ ಆಗಿದೆ. ಫೆಬ್ರವರಿ 2ರಂದು ರಾತ್ರಿ 3 ಗಂಟೆ ಸುಮಾರಿಗೆ ಕಾಣಿಸ್ಕೊಂಡಿದ್ದ ಚಿರತೆ ಈಗ ನಿನ್ನೆ ಮತ್ತೆ ಕಾಣಿಸ್ಕೊಂಡಿದೆ. ಅಂದ್ರೆ ಸುಮಾರು ತಿಂಗಳ ಹಿಂದೆ ಈ ಭಾಗದಲ್ಲಿ ಚಿರತೆ ಕಾಣಿಸ್ಕೊಂಡಿತ್ತು. ಬಟ್ ಇಲ್ಲಿ ಅರಣ್ಯ ಇಲಾಖೆಯವರ ವೈಫಲ್ಯ ಎದ್ದು ಕಾಣಿಸ್ತಾ ಇದೆ. ಯಾಕಂದ್ರೆ ಸ್ಟ್ರಿಕ್ಟ್ ಆಗಿ ಕಳೆದ ಕೆಲ ತಿಂಗಳ ಹಿಂದೆಯೇ ಅಷ್ಟೇ ಚಿರತೆ ಕಾಣಿಸ್ಕೊಂಡಂತಹ ಸಂದರ್ಭದಲ್ಲಿ ಕೋಂಬಿಂಗ್ ಮಾಡುವಂತ ಕೆಲಸ ಆಗಬೇಕಿತ್ತು. ಮತ್ತೆ ಅಲ್ಲಿ ಗಿಡಗಂಟಿಗಳಿರಬಹುದು ಅಥವಾ ಪೊದೆಗಳಿರಬಹುದು, ಅವುಗಳನ್ನ ತೆರವುಗೊಳಿಸುವಂತಹ ಕೆಲಸಗಳಾಗಬೇಕು. ಅದೆಲ್ಲ ಆಗಿಲ್ಲ. ಈಗ ಮತ್ತೆ ಅದೇ ಭಾಗದಲ್ಲಿ ಚಿರತೆ ಕಾಣಿಸ್ಕೊಂಡಿದೆ. ಚಿರತೆ ಭಯದ ಬಗ್ಗೆ ಜನರು ಯಾವ ರೀತಿ ಅವರ ಒಪಿನಿಯನ್ ಅನ್ನ ಹೇಳ್ತಾ ಇದ್ದಾರೆ, ಅವ್ರ ಜೊತೆಗೆ ನಮ್ಮ ಪ್ರತಿನಿಧಿ ಮುನಿರಾಜು ಮಾತನಾಡಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಬೆಂಗಳೂರು ಹೊರವಲಯದಲ್ಲಿ ಮತ್ತೆ ಚಿರತೆ ಪ್ರತ್ಯಕ್ಷ ಆಗಿದೆ. ನಗರದ ಏನು ಬನಶಂಕರಿ 6ನೇ ಹಂತದಲ್ಲಿರುವಂತಹ ಕರಿಯಣ್ಣನ ಪಾಳ್ಯ ಏನಿದೆ, ಈ ಒಂದು ಭಾಗದಲ್ಲಿ ನಿನ್ನೆ ಸಂಜೆ ಸುಮಾರು 6:30ರಿಂದ 7 ಗಂಟೆ ಸುಮಾರಿಗೆ ಈ ಒಂದು ಚಿರತೆ ಕೂಡ ಕಾಣಿಸಿಕೊಂಡಿರೋದು ನಾವೀಗ ನೋಡಬಹುದು. ಇದು ಏನು ತುರಹಳ್ಳಿ ಫಾರೆಸ್ಟ್ಗೆ ಸೇರುವಂತಹ ಒಂದು ಪ್ರದೇಶ ಇದು. ಈ ಒಂದು ಪ್ರದೇಶದ ಒಂದು ಪಕ್ಕದಲ್ಲೇ ಒಂದು ಲೇಔಟ್ ಇದೆ. ಈ ಒಂದು ಲೇಔಟ್ ನ ಹಂಚಿನಲ್ಲೇ ಚಿರತೆ ಕೂಡ ಕಾಣಿಸಿಕೊಂಡಿರೋದ್ರಿಂದ ಇಲ್ಲಿನ ಸಾರ್ವಜನಿಕರು ಕೂಡ ಒಂದು ತುಂಬಾ ಆತಂಕಕ್ಕೆ ಈಡಾಗಿ ರಾತ್ರಿ ಇಡೀ ಒಂದು ಭಯದಲ್ಲೇ ಒಂದು ಕಾಲ ಕಳೆಯುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಈಗಾಗಲೇ ನೋಡಬಹುದು, ಈ ಒಂದು ಫಾರೆಸ್ಟ್ ಒಂದು ಒಳಭಾಗದಲ್ಲಿ ಒಂದು ಏನು ದಿಣ್ಣೆ ಏನಿದೆ, ಆ ಒಂದು ದಿಣ್ಣೆ ಮೇಲ್ಭಾಗದಲ್ಲಿ ನಿನ್ನೆ ಸಂಜೆ ಚಿರತೆ ಕೂಡ ಕಾಣಿಸಿಕೊಂಡಿರೋದು. ನಂತರ ಸ್ಥಳೀಯರು ಕೂಡ ಅದನ್ನ ಓಡಿಸೋದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟು ಟಾರ್ಚ್ ಗಳನ್ನು ಕೂಡ ಹಾಕಿದ್ದಾರೆ. ಆದ್ರೂ ಕೂಡ ಅದು ಯಾವುದೇ ಒಂದು ಭಯ ಭೀತಿ ಇಲ್ಲದೆ ಮೇಲ್ಭಾಗದಲ್ಲಿ ನಿಂತಿರೋದು ಕೂಡ ಕಂಡು ಜನ ಸ್ವಲ್ಪ ಕಾಲ ಒಂದು ಸ್ವಲ್ಪ ಭಯಭೀತರಾಗಿದ್ರು. ಕೂಡಲೇ ಏನು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಇಲ್ಲಿನ ನಿವಾಸಿಗಳು ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ರಿಂದ ಅರಣ್ಯ ಇಲಾಖೆ ಸಿಬ್ಬಂದಿ ಕೂಡ ಸ್ಥಳಕ್ಕೆ ದೌಡಾಯಿಸಿ ಒಂದು ಪಟಾಕಿಯನ್ನ ಸಿಡಿಸುವ ಮುಖಾಂತರವಾಗಿ ಆ ಒಂದು ಚಿರತೆಯನ್ನ ಓಡಿಸೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಕೂಡ ಪಟ್ಟಿದ್ದಾರೆ. ಆದರೂ ಕೂಡ ತಡರಾತ್ರಿವರೆಗೂ ಕೂಡ ಅರಣ್ಯ ಇಲಾಖೆ ಅಧಿಕಾರಿಗಳು ಕಾರ್ಯಾಚರಣೆಯನ್ನು ಮಾಡಿ ಅದನ್ನ ಇಲ್ಲಿಂದ ಓಡಿಸುವಂತ ಕೆಲಸವನ್ನು ಕೂಡ ಮಾಡಿರೋದು. ನಂತರ ಈಗಾಗಲೇ ಈ ಒಂದು ಭಾಗದಲ್ಲಿ ಸುಮಾರು 3-4 ಬಾರಿ ಒಂದು ಚಿರತೆ ಪ್ರತ್ಯಕ್ಷ ಆಗ್ತಾ ಇರೋದ್ರಿಂದ ಕೂಡ ಸಾರ್ವಜನಿಕರು ಇಲ್ಲಿನ ನಿವಾಸಿಗಳು ಕೂಡ ಸಾಕಷ್ಟು ಒಂದು ಆತಂಕದಿಂದ ಒಂದು ಜೀವನವನ್ನ ದೂಡುವಂತ ಕೆಲಸ ಕೂಡ ಆಗ್ತಾ ಇದೆ. ನಾವಿಲ್ಲಿ ನೋಡಬಹುದು, ಏನು ಫಾರೆಸ್ಟ್ ನ ಒಂದು ಗ್ರಿಲ್ಸ್ ಏನಿದೆ, ಕಾಂಪೌಂಡ್ ಏನಿದೆ, ಆ ಒಂದು ಕಾಂಪೌಂಡ್ ನಲ್ಲಿ ಒಂದು ಈಗಾಗಲೇ ಫಲಕಗಳನ್ನು ಕೂಡ ಹರಡಿಸಿರೋದನ್ನ ನಾವು ನೋಡಬಹುದು. ಏನು ಚಿರತೆ ಇದೆ, ಹುಷಾರಾಗಿರಿ, ಯಾರು ಕೂಡ ಈ ಭಾಗದಲ್ಲಿ ಬರಬೇಡಿ, ಮತ್ತೆ ಈ ಒಂದು ಭಾಗದಲ್ಲಿ ನಾಯಿಗಳಿಗೆ ಯಾರು ಕೂಡ ಆಹಾರವನ್ನು ಹಾಕಬೇಡಿ ಅಂತ ಹೇಳಿ ಒಂದು ಸ್ಥಳೀಯರೇ ಒಂದು ಸೂಚನಾ ಫಲಕವನ್ನು ಹಾಕಿ ಒಂದು ಕಾಂಪೌಂಡ್ ನ ಗೋಡೆ ಮೇಲೆ ಅಂಟಿಸಿರೋದು ಕೂಡ ನಾವು ನೋಡಬಹುದಾಗಿದೆ. ಅಷ್ಟು ಒಂದು ಚಿರತೆ ಹಾವಳಿ ಈ ಒಂದು ಭಾಗದಲ್ಲಿ ಇರುವಂತದ್ದು. ಏನು ಒಂದು ಭಾಗದಲ್ಲಿ ಅರಣ್ಯದ ಒಂದು ಅಂಚಿನ ಪ್ರದೇಶ ಇದ್ರೆ, ಮತ್ತೊಂದು ಕಡೆ ಇಲ್ಲಿ ಲೇಔಟ್ ಕೂಡ ಇದೆ. ಆದ್ರಿಂದ ಪ್ರತಿ ಬಾರಿ ಈ ಒಂದು ಅರಣ್ಯದ ಹಂಚಿನಿಂದ ಲೇಔಟ್ ನ ಒಳಗಡೆ ಚಿರತೆಗಳು ಎಂಟ್ರಿ ಆಗ್ತಿರೋದ್ರಿಂದ ಕೂಡ ಸಾರ್ವಜನಿಕರು ಒಂದ್ ಸ್ವಲ್ಪ ಭಯಭೀತರಾಗಿ ಇಲ್ಲಿ ಜೀವನ ಕೂಡ ನಡೆಸ್ತಾ ಇದ್ದಾರೆ. ಸರ್, ಈಗ ನಿನ್ನೆ ಸಂಜೆ ಮತ್ತೆ ಚಿರತೆ ಪ್ರತ್ಯಕ್ಷ ಆಗಿದೆ ಅಂತ ಹೇಳಿ ಒಂದು ಮಾಹಿತಿ ಇದೆ. ಎಷ್ಟೊತ್ತಿಗೆ ಕಾಣಿಸ್ಕೊಂತು, ಎಲ್ಲಿತ್ತು ಸರ್? ಸರ್ 6:30 ಟೈಮಲ್ಲಿ ಕರೆಕ್ಟ್ ಆಗಿ ಫಾರೆಸ್ಟ್ ಎಡ್ಜ್ ಅಲ್ಲಿ ಬಂದು, ಫಾರೆಸ್ಟ್ ಎಡ್ಜ್ ಇಂದ ಮನೆಯಿಂದ ಜಸ್ಟ್ ಒಂದು 20 ಅಡಿ ಅಂತರದಲ್ಲೇ ಕೂತಿದೆ. ಅದು ಮುಂಚೆ ಏನ್ ಮಾಡ್ತಾ ಇತ್ತು, ಇದು ಹೆಚ್ಚು ಕಮ್ಮಿ 2 ವರ್ಷದ ಮರಿ. ಇದು 15 ದಿವಸಕ್ಕೆ ಜಾಗ ಚೇಂಜ್ ಮಾಡ್ತಾ ಇರುತ್ತೆ. ಕಗ್ಲಿಪುರ ರೇಂಜು ಇಲ್ಲೇ ಓಡಾಡ್ತಾ ಇರುತ್ತೆ. ಒಂದು ಕಾಡಂಚಕ್ಕೆ ಬಂದು ಏನ್ ಮಾಡುತ್ತೆ, ಈ ನಾಯಿ ಹಿಡಿಯೋದಕ್ಕೋಸ್ಕರ ಬರುತ್ತೆ. ಬಂದು ಮಿಡ್ ನೈಟ್ 1 o'clock 2 o'clock ಅಷ್ಟರಲ್ಲಿ ಬರ್ತಾ ಇತ್ತು. ಈಗ ನಿನ್ನೆ ಸಾಯಂಕಾಲದಿಂದ ಏನ್ ಮಾಡಿದೆ, 6:15 ಬಂದು ಕೂತಿದೆ ಇದು. ಸೊ ಕಾಡಂಚಿನವ್ರಿಗೆಲ್ಲ ಪಾಪ ತುಂಬಾ ಭಯ ಆಗ್ಬಿಟ್ಟಿದೆ. ಬಂದು ಕೂತು ಏನ್ ಮಾಡಿದೆ, ನಮಗೆ ಕಾಣಿಸ್ಕೊಂಡು ಅದನ್ನ ಇಮಿಡಿಯೇಟ್ಲಿ ನಾವು ಫಾರೆಸ್ಟ್ ಅವ್ರಿಗೆ, ನಮ್ಮ ಕಾರ್ಯದರ್ಶಿ ಅವರು ಇವರೆಲ್ಲ ಫೋನ್ ಮಾಡಿ ಫಾರೆಸ್ಟ್ ಅವ್ರಿಗೆ ಕರ್ಸಿದೀವಿ. ಅದು ಹೆಚ್ಚು ಕಮ್ಮಿ ಒಂದು ಮುಂಚೆನೆ ಬಂದಿದೆ ಅನ್ಸುತ್ತೆ. ನಮ್ಗೆ ಸ್ಪಾಟ್ ಆಗಿದ್ದು 6:45 ಸ್ಪಾಟ್ ಆಗಿದೆ. ಆಮೇಲೆ ಅದನ್ನ ಫಾರೆಸ್ಟ್ ಅವರು ಇಮಿಡಿಯೇಟ್ಲಿ ವಿತಿನ್ 10 minutes
ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಬಂದ್ಬಿಟ್ರು. ಬಂದೇನು ಮಾಡಿದ್ರು, ಪಟಾಕಿ ಸಿಡಿಸಿ ಅದನ್ನ ಇದು ಆಚೆ ಕಡೆಗೆ ಪಟಾಕಿ ಸಿಡಿಸಿದ ತಕ್ಷಣ ಹೊಟ್ಟೋಯ್ತದು. ಬಟ್ ಹಿಡಿಯೋ ಪ್ರಯತ್ನ ಮಾಡಿದ್ದಾರೆ ಸರ್, ಮಾಡಿದ್ದಾರೆ ತುಂಬಾ ಹಿಡಿಯೋ ಪ್ರಯತ್ನ ಮಾಡಿದ್ದಾರೆ, ಬಟ್ ಸಿಗ್ತಾ ಇಲ್ಲ ಅದು. ಮತ್ತೆ ಎಷ್ಟು ಬಾರಿ ಪ್ರತ್ಯಕ್ಷ ಆಗ್ತಿದೆ ಲಾಸ್ಟ್? ಸರ್ ಇದು ಲಾಸ್ಟ್ ಒಂದು 6 months ಇಂದ ಒಂದು ಆಗಿತ್ತು ಅನ್ಸುತ್ತೆ. ಒಂದು ನಾಯಿನೇನು ಹಿಡ್ಕೊಂಡು ಹೋಗಿತ್ತು, ಆಮೇಲೆ ಒಂದು ಕೇಜ್ ತಂದಿಟ್ರು. ಕೇಜ್ ತಂದಿಟ್ಮೇಲೆ ಅದು ಈ ಕಡೆ ಬರಲಿಲ್ಲ. ಮತ್ತೆ ಅಗೇನ್ ನಿನ್ನೆ ಪ್ರತ್ಯಕ್ಷ ಆಗಿದೆ. ನಾವಿಲ್ಲಿ ರೆಗ್ಯುಲರ್ ವಾಕ್ ಮಾಡೋರು ಸರ್, ಮೊದಲು ಧೈರ್ಯವಾಗಿ ವಾಕ್ ಮಾಡ್ತಾ ಇದ್ವಿ. ಮನೇಲಿ ಇವಾಗ ಹೇಳ್ಬಿಟ್ಟು ಬರ್ತೀವಿ, ಏನೋ ಲೇಟ್ ಆದರೆ ಬಂದು ಆ ಕಡೆ ಅಂತ ಫಾರೆಸ್ಟ್ ಕಡೆ ಒಂದ್ಸರಿ ಬಂದು ನೋಡ್ಕೊಂಡು ಹೋಗಮ್ಮ ಅಂತ, ಆ ಥರ ಆಗೋಗ್ಬಿಟ್ಟಿದೆ. ನಾವಿಲ್ಲೆಲ್ಲ ಪರ್ಮನೆಂಟ್ ರೆಸಿಡೆಂಟ್ಸು, ಏನಾದರೂ ನಾವು ಇಲ್ಲಿ ಖಾಲಿ ಮಾಡ್ಕೊಂಡು ಹೋಗೋಕ್ಕಾಗಲ್ಲ, ಇಲ್ಲೇ ಇರಬೇಕು. ಕಾಂಪೌಂಡ್ಸ್ಗೆಲ್ಲ ಎಚ್ಚರಿಕೆ ಫಲಕಗಳನ್ನು ಹಾಕಿದ್ದೀರಾ? ಎಲ್ಲ ಹಾಕಿದೆ ಸರ್, ಎಲ್ಲ ಕ್ಲೀನಾಗಿ ಇದು ಮಾಡಿರ್ಲಿ ಅಂತ ಸಾರ್ವಜನಿಕರು ಮತ್ತೆ ಇವ್ರಿಗೋಸ್ಕರ. ಬಟ್ ಇದೇನಾದ್ರು ಇದನ್ನ ಎತ್ತರ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ, ಬಟ್ ಇನ್ನೂ ಏನೂ ಆಕ್ಷನ್ಸ್ ಆಗಿಲ್ಲ. ಇದು ಇಲ್ಲಿನ ಸ್ಥಳೀಯರು ಹೇಳ್ತಾ ಇರೋದು. ಏನು ಈಗಾಗಲೇ ಒಂದು ಅರಣ್ಯಕ್ಕೆ ಅಂಚಿನಲ್ಲಿರುವಂತಹ ಒಂದು ಗೋಡೆಯನ್ನು ಎತ್ತರಿಸಬೇಕು ಮತ್ತೆ ಕಾಂಪೌಂಡ್ ಅನ್ನ ನಿರ್ಮಿಸಬೇಕು ಅಂತ ಹೇಳಿ ಇಲಾಖೆಯಿಂದ ಒಂದು ಸ್ವಲ್ಪ ಮುನ್ಸೂಚನೆ ಇದೆ. ಆದ್ರೆ ಅದನ್ನ ಪರ್ಮನೆಂಟ್ ಆಗಿ ಬೇರೆ ಕಡೆ ಸ್ಥಳಾಂತರ ಮಾಡಿ ಇಲ್ಲಿನ ನಿವಾಸಿಗಳು ಏನು ನೆಮ್ಮದಿಯಿಂದ ವಾಸ ಮಾಡೋದಕ್ಕೆ ಒಂದು ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕು ಅಂತ ಹೇಳಿ ನಿವಾಸಿಗಳು ಕೂಡ ಹೇಳ್ತಾ ಇರೋದು. ಕ್ಯಾಮರಾ ಪರ್ಸನ್ ಯೋಗೇಶ್ವರ್ ಜೊತೆ ಮುನಿರಾಜು, ನ್ಯೂಸ್ 18.